ಇಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುತ್ತೆ ದೊಡ್ಡ ಮಾರಮ್ಮ ತಾಯಿ ಜಾತ್ರೆ. ಬೇಡಿ ಬಂದವರ ಕಷ್ಟ ಬಗೆಹರಿಸಿ ಸಂತಾನ ಭಾಗ್ಯ ಕರುಣಿಸೋ ದೊಡ್ಡ ಮಾರಮ್ಮ. ಪಕ್ಷಕ್ಕಿಂತ ಪ್ರೀತಿ ದೊಡ್ಡದು. 10 ಸಲ ಕರೆದ್ರೆ 8 ಸಲ ಬರ್ತೀನಿ ಎಂದ ಕೇಶವರಾಜಣ್ಣ. ಆ ಕಾಲದಿಂದ ಬೆತ್ತನಗೆರೆ ಅಂದರೆ ಇದು ಕಾಂಗ್ರೆಸ್ನ ಭದ್ರಕೋಟೆ. ಅದಕ್ಕೆ ಹಂಗಾಗಿ ಪಕ್ಷ ಇಲ್ಲಿದ್ದಂತಲ್ಲ, ಒಂದು ಪ್ರೀತಿ ಜಾಸ್ತಿ. ಇಲ್ಲಿ ಕರೆದೋಗಲ್ಲ ಬರ್ತೀವಿ. 10 ಸಲ ಒಂದು 8 ಸಲ ಬಂದೇ ಬರ್ತೀನಿ. ಆ ಊರಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಜಾತ್ರೆ ನಡೀತಾ ಇತ್ತು. 3 ವರ್ಷಗಳ ಬಳಿಕ ಆ ಊರಲ್ಲಿ ಮತ್ತೆ ಆದಿಶಕ್ತಿ ಸಂತಾನ ನೀಡೋ ದೊಡ್ಡ ಮಾರಮ್ಮ ದೇವಿಯ ಜಾತ್ರೆ ಅದ್ಧೂರಿಯಾಗಿ ನಡೀತು. ಬೇಡಿ ಬಂದವರ ಕಷ್ಟ ಬಗೆಹರಿಸುವ ತಾಯಿ ದೊಡ್ಡ ಮಾರಮ್ಮ ದೇವಸ್ಥಾನ ಎಲ್ಲಿರೋದು ಅಂತೀರಾ? ಈ ಸ್ಟೋರಿ ನೋಡಿ. ಬಗೆ ಬಗೆಯ ಹೂಗಳಿಂದ ದೇವಾಲಯಕ್ಕೆ ಅಲಂಕಾರ, ಕಂಗೊಳಿಸುತ್ತಿರುವ ಆದಿಶಕ್ತಿ ದೊಡ್ಡ ಮಾರಮ್ಮನ ವಿಗ್ರಹ, ಆರತಿ ಹೊತ್ತು ಸಾಗುತ್ತಿರುವ ಮಹಿಳೆಯರು, ಭಕ್ತಿಯ ಪರಾಕಾಷ್ಠೆಯಲ್ಲಿ ಕೊಂಡ ಹಾಯ್ದು ತಮ್ಮ ಇಷ್ಟಾರ್ಥ ಬೇಡಿಕೊಳ್ಳುತ್ತಿರುವ ಭಕ್ತರು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಬೆಂಗಳೂರು ಉತ್ತರ ತಾಲೂಕಿನ ಬೆತ್ತನಗೆರೆ ಗ್ರಾಮದಲ್ಲಿ. ಹೌದು, ಬೆತ್ತನಗೆರೆ ಗ್ರಾಮದಲ್ಲಿ 3 ವರ್ಷಗಳಿಗೊಮ್ಮೆ ನಡೆಯುವ ಜಾತ್ರೆಯನ್ನು ಈ ಬಾರಿ ಅದ್ದೂರಿಯಾಗಿ ಮಾಡಲಾಯಿತು. ಗ್ರಾಮದ ಮುಖಂಡರೆಲ್ಲರೂ ಸೇರಿ ತಾಯಿಯ ಉತ್ಸವವನ್ನ ವಿಜೃಂಭಣೆಯಿಂದ ನೆರವೇರಿಸಿದ್ರು. ಇದೇ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಭೇಟಿ ನೀಡಿದ ಕಾಂಗ್ರೆಸ್ ಮುಖಂಡ ಕೇಶವರಾಜಣ್ಣ ಮಾತನಾಡಿ, ಖುಷಿಯಾಗ್ತಿದೆ. ಸುತ್ತಮುತ್ತಲಿನ ಎಲ್ಲಾ ಊರಿನವರಿಗೂ, ಕ್ಷೇತ್ರದ ಎಲ್ಲಾ ಜನರಿಗೂ ಒಳ್ಳೆಯದಾಗ್ಲಿ. ಇದು ಕಾಂಗ್ರೆಸ್ ಭದ್ರ ಕೋಟೆಯಾದ್ರೂ ಇಲ್ಲಿ ಪ್ರೀತಿ ಜಾಸ್ತಿ ಇದೆ. ಇಂತಹ ಸಂದರ್ಭದಲ್ಲಿ ರಾಜಕಾರಣ, ಪಕ್ಷವನ್ನ ಪಕ್ಕಕ್ಕಿಟ್ಟು ಅಣ್ಣ ತಮ್ಮಂದಿರು, ಸ್ನೇಹಿತರ ತರ ಇರಬೇಕು. ಆಹ್ವಾನ ಮಾಡಿದ ಎಲ್ಲಾ ಸಂದರ್ಭದಲ್ಲೂ ಹಾಜರಾಗುವೆ. ಎಲ್ಲರಿಗೂ ಒಳ್ಳೆಯದಾಗ್ಲಿ ಎಂದು ಹಾರೈಸಿ ದೇವರ ಆಶೀರ್ವಾದ ಪಡೆದ್ರು. ಖುಷಿ ಆಗ್ತಾ ಇದೆ. ದೀಪಗಳೆಲ್ಲ ನೋಡಿ ಎಲ್ಲ ಬೆಳಕು ಎಲ್ಲ ಇವರವ್ರಿಗೂ, ಸುತ್ತಮುತ್ತಲು ಗ್ರಾಮದವ್ರಿಗೂ, ಕ್ಷೇತ್ರದವ್ರಿಗೂ, ಹೋಬಳಿಯವ್ರಿಗೂ ಎಲ್ಲರಿಗೂ ಒಳ್ಳೇದಾಗಲಿ. ಅವ್ರ ಮನೆ ಮಕ್ಕಳು ಎಲ್ಲರೂ ಇದೇ ಥರ ಬೆಳಕಲಿ ಅಂತ ಆಶೀರ್ವಾದ ಬಯಸ್ತೀವಿ. ಸದಾ ಮಾಡ್ತಾ ಇರ್ತೀವಿ ಸಾಯೋರ್ಗು. ಆ ಕಾಲದಿಂದ ಬೆತ್ತನಗೆರೆ ಅಂದರೆ ಇದು ಕಾಂಗ್ರೆಸ್ನ ಭದ್ರಕೋಟೆ. ಅದಕ್ಕೆ ಹಂಗಾಗಿ ಪಕ್ಷ ಇಲ್ಲಿದ್ದಂತಲ್ಲ, ಒಂದು ಪ್ರೀತಿ ಜಾಸ್ತಿ ಇಲ್ಲಿ. ಹಂಗಾಗಿ ಅದು ಸಮಾಜ ಸೇವೆ ಅಂದಮೇಲೆ ಅಧಿಕಾರ 5 ವರ್ಷಕ್ಕೊಂದ್ಸಲಿ ಅದು ಎಲೆಕ್ಷನ್ ಬರೋದು. ಅದನ್ನ ಪಕ್ಕಕ್ಕೆ ಇಕ್ಕಿ ನಾವು ಸ್ನೇಹಿತರ ಥರ, ಒಂದು ಅಣ್ಣ ತಮ್ಮದ ಥರ ಜೊತೆಲಿರಬೇಕು. ಅವಾಗ ಪಕ್ಷ ಎಲ್ಲ ಬಿಟ್ಬಿಡ್ಬೇಕು ಇಂಥ ಟೈಮಲ್ಲಿ. ಒಳ್ಳೇದಾಗಲಿ, ಎಲ್ಲ ಕಷ್ಟಪಟ್ಟು ದುಡಿಲಿ, ದೇವರು ಆಯುಸ್ ಆರೋಗ್ಯ ಕೊಡಲಿ ಅವ್ರಿಗೆ. ಬರ್ತೀರಿ, ಕರೆದೋಗಲ್ಲ ಬರ್ತೀವಿ. 10 ಸಲ ಒಂದು 8 ಸಲ ಬಂದೇ ಬರ್ತೀನಿ. ಒಂದು 2 ಸಲ ಹೇಳೋಕ್ಕಾಗಲ್ಲ. ಊರಲ್ಲಿರ್ಬೋದು, ದೂರ ಇರ್ಬೋದೇನೋ, ಇಲ್ಲ ನಮಗೇನೋ ಒಂದು ಪ್ರೋಗ್ರಾಮ್ಗಳಿರ್ತದೆ. ಹಂಗಾಗಿ ಈಗ ಅದ್ದೂರಿ ಜಾತ್ರೆ ನಮ್ಮ ಸುತ್ತತ್ತಳ್ಳಿಗೆ ಬೆತ್ತನಗೆರೆ ಗ್ರಾಮದ ಮಾರಮ್ಮ ದೊಡ್ಡ ತಾಯಿ ಅಮ್ಮ. ಈ ಅಮ್ಮ ಜಾತ್ರೆ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಮುಖಂಡ ಸಂದೀಪ್ ಅವರು, ಅಂಜನಪ್ಪಣ್ಣ, ನಮ್ಮ ರಾಮಣ್ಣ, ಎಲ್ಲ ಏನು ನಮ್ಮ ಸ್ನೇಹಿತರು, ನಮ್ಮ ಹೇಮಂತು, ಮುನ್ಕೃಷ್ಣ ಎಲ್ಲರಿಗೂ ಆ ಮಾರಮ್ಮ ತಾಯಿ ಎಲ್ಲರಿಗೂ ಒಳ್ಳೆ ಬರ್ತೀವಿ. ಗ್ರಾಮಕ್ಕೆ ಒಳ್ಳೇದಾಗಲಿ ಅಂತ ತುಂಬ ಒಳ್ಳೆಯ ಒಂದು ಹೇಳೋಕ್ಕಾಗಲ್ಲ. ಒಳ್ಳೆಯ ಒಂದು ಹಬ್ಬ ಇದು. ಸುತ್ತತ್ತಳ್ಳಿಗೆ ಇದು ದೊಡ್ಡ ಹಬ್ಬ. ವಿಶ್ ಮಾಡಕ್ಕೆ ಎಲ್ಲರಿಗೂ ಒಳ್ಳೆ ರೀತಿಯಾಗಲಿ, ಏನು ಗರ್ವೆ ಆಗ್ದಂಗೆ ಒಳ್ಳೆ ರೀತಿಯಾಗಿ ಮಾರಮ್ಮ ತಾಯಿ ಇಡೀ ಗ್ರಾಮಕ್ಕೆ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ಇನ್ನು ಗ್ರಾಮದ ಆದಿಶಕ್ತಿ ದೊಡ್ಡ ಮಾರಮ್ಮ, ಮಹಾದೇಶ್ವರ ಸ್ವಾಮಿ, ಬಸವೇಶ್ವರ ಸ್ವಾಮಿ, ಚನ್ನಕೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ, ಕನಕದಾಸರಿಗೆ ಬೆಲ್ಲದ ಆರತಿ ಮಾಡುವ ಮೂಲಕ ಭಕ್ತಿಯ ಪರಾಕಾಷ್ಠೆ ಮೆರೆದರು. ಅದರಲ್ಲೂ ವಿಶೇಷವಾಗಿ ಆದಿಶಕ್ತಿ ದೊಡ್ಡ ಮಾರಮ್ಮ ಆರತಿ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ದೊಡ್ಡ ಮಾರಮ್ಮ ದೇವಿ ಸಂತಾನ ಭಾಗ್ಯ ಕರುಣಿಸೋ ತಾಯಿ ಎಂದು ಸುತ್ತಮುತ್ತಲಿನ 10 ಹಳ್ಳಿಗಳಲ್ಲಿ ಪ್ರಸಿದ್ಧಿಯಾಗಿದ್ದು, ಹಲವಾರು ಮಹಿಳೆಯರು ಬಂದು ಆದಿಶಕ್ತಿ ದೊಡ್ಡ ಮಾರಮ್ಮ ದೇವಿಗೆ ಆರತಿ ಪೂಜೆ ಸಲ್ಲಿಸಿ ಭಕ್ತಿ ಭಾವದಿಂದ ಪೂಜೆ ಕೈಗೊಂಡು ಆಶೀರ್ವಾದ ಪಡೆದರು. ತುಂಬಾ ಸಂತೋಷ ಆಯ್ತು ಸರ್. ಇದೇ ಮೊದಲೇನಲ್ಲ, ಇದು 3ನೇ ವರ್ಷ ನಾವು ಸತತವಾಗಿ ಮಾಡ್ತಾ ಇದೀವಿ ಅಂತಾನೆ ಮಾಡ್ತಾ ಇರೋದು. ಇದೇ ರೀತಿ ನೆಕ್ಸ್ಟು ನಡೆಯುತ್ತೆ. ಇದು 3ನೇ ವರ್ಷ. ಎಲ್ಲರ ಶಕ್ತಿ ತುಂಬಿರೋದ್ರಿಂದ ಇದು ಮಾಡೋಕ್ಕಾಗಿರೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಗ್ರಾಮಸ್ಥರು, ಬೆಸ್ಕಾಂ ಸಿಬ್ಬಂದಿ, ಅಕ್ಕಪಕ್ಕದ ಗ್ರಾಮಸ್ಥರು, ಊರಿನ ಮುಖಂಡರುಗಳು ಶಕ್ತಿ, ಅದರಿಂದ ಮಾತ್ರ ನಾವು ಮಾಡೋಕ್ಕಾಗ್ತಾ ಇರೋದು. ಅದು ಬಿಟ್ಬಿಟ್ಟು ಒಬ್ಬರೇ ಯಾರೂ ಮಾಡೋಕ್ಕಾಗಲ್ಲ. ಎಲ್ಲರೂ ಒಗ್ಗಟ್ಟಿಂದ ಸೇರೆತನ ಮಾಡೋಕ್ಕಾಗೋದು. ಒಂದು ಕೈಯಿಂದ ಏನೋ ಚಪಾಳಿ ಹೊಡೆಯೋಕ್ಕಾಗುತ್ತೆ ಸರ್? ಅಷ್ಟೇ. ಎಲ್ಲರ ಬೆಂಬಲದಿಂದ, ಶಕ್ತಿಯಿಂದ ಮಾಡ್ತಾ ಇರೋದು. ಯಾ ಸರ್, ಇದೇ ಫಸ್ಟ್ನೇ ಟೈಮ್. ಇದು ಸೋಮವಾರ. ಇದು ಬಸವಣ್ಣನಿಗೆ ಇವತ್ತು
ಉಪಹಾರ ಅಂತ ಮಾಡ್ತಾರೆ. ಬಸವಣ್ಣಂಗೆ ಬೆಲ್ದಾರ್ತಿ, ಆಮೇಲೆ ಆಂಜನೇಯಂಗೆ, ಆಮೇಲೆ ಕನಕಂಗೆ, ಇದೆಲ್ಲಕ್ಕೂ ಬೆಲ್ದಾರ್ತಿ ಮಾಡ್ತಾರೆ. ನಾಳೆ ಮಂಗಳವಾರ ಅವು ಉಪಹಾರ ಸ್ಟಾರ್ಟ್ ಆಗುತ್ತೆ. ಬುಧವಾರ ಊಟ. ಆಂಜನೇಯ, ಮಾರಮ್ಮ, ಚನ್ನಕೇಶವ, ಬೇಲಿ ಮಾರಮ್ಮ ದೇವಸ್ಥಾನ ಇದೆಲ್ಲಕ್ಕೂ ಸೇರಿ ದೀಪೋತ್ಸವ ಮಾಡೋದು ನಾವು. ಒಟ್ನಲ್ಲಿ ಈ ಬಾರಿ ಬೆತ್ತನಗೆರೆಯ ದೊಡ್ಡ ಮಾರಮ್ಮ ದೇವಿಯ ಜಾತ್ರೆ ತುಂಬಾ ವಿಶೇಷವಾಗಿತ್ತು. ಸುತ್ತ ಹತ್ತಳ್ಳಿಯ ಜನರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದು ತಾಯಿಯ ಆಶೀರ್ವಾದ ಪಡೆದು ದೇವರ ಕೃಪೆಗೆ ಪಾತ್ರರಾದರು.